ಇಷ್ಟೆಲ್ಲ ಅಡುಗೆ ಸಂಕ್ರಾಂತಿಗೆ ಮಾಡಿದ್ವಿ ನೋಡ್ರಿ. ನಮಸ್ಕಾರ. ಇವತ್ತು ಸಂಕ್ರಾಂತಿ ಹಬ್ಬ ಅಂತಂದು ಬೆಳಗ್ಗೆನೇ ಮಾರ್ಕೆಟ್ಗೆ ಹೋಗಿ ಎಲ್ಲ ಸೊಪ್ಪನ್ನು ತೊಗೊಂಬಂದಿದ್ರಿ. ಬೆಳಿಗ್ಗೆ ಮಾರ್ಕೆಟಲ್ಲಿ ಹಳ್ಳಿ ಜನ ಬಂದಿರ್ತಾರೆ ಸೊಪ್ಪನ್ನು ಮಾರಕ್ಕೆ. ಅವ್ರ ಹತ್ರನೇ ಹೋಗಿ ತೊಗೊಂಡು ಬಂದೆ. ತುಂಬ ಅವು ಫ್ರೆಶ್ ಆಗಿರ್ತವೆ. ಅದಾದಮೇಲೆ ವಿಶೇಷವಾಗಿ ರಂಗೋಲಿ ಹಾಕಿದ್ದೆ. ರಂಗೋಲಿ ಹೆಂಗೆ ಬಂತಂತ ಹೇಳ್ರಿ. ಇವತ್ತಿನ ವಿಶೇಷ ಏನಂದರೆ ಎಲ್ಲರೂ ಎಳ್ಳು ಅರಿಶಿನ ಅರೆದು ಅದನ್ನು ಮೈಗೆ ಹಚ್ಕೊಂಡು ಸ್ನಾನ ಮಾಡ್ತೀವಿ ನೋಡ್ರಿ ನಮ್ಮ ಭಾಗದಾಗ. ಇದು ಈಗ ಚಳಿಗಾಲ ಮುಗಿಯೋದ್ರಿಂದ ಬರೋ ಕಡೆ ಹಬ್ಬ ಆಗಿದ್ದರಿಂದ ಇದನ್ನು ಹಚ್ಕೊಂಡು ನಾವು ಸ್ನಾನ ಮಾಡಿದರೆ ಒಡೆದೋಗಿರೋ ಮೈಕೈ ಎಲ್ಲ ಸರಿ ಮೃದು ಆಗುತ್ತೆ ಅಂತ ನಮ್ಮ ಹಿರಿಯರು ಮಾಡೋ ಪದ್ಧತಿ ನೋಡಿರಿ. ಎಷ್ಟು ವಿಶೇಷ ಅಲ್ಲ. ಅಷ್ಟೇ ಅಲ್ಲದೆ ಇವತ್ತು ನಾವು ಮನೆಗೂ ರೊಟ್ಟಿ ಅನಿಸ್ತೀವಿ. ನಮ್ಮ ಓಣೆಯಾಗಿರೋ ಮನೆಗೆ, ನಮ್ಗೆ ಗೊತ್ತಿರೋ ಮನೆಗೆಲ್ಲ. ಅದಕ್ಕಂತಂದು ಭಾಳ ವೆರೈಟಿ ಅಡುಗೆ ಮಾಡಿರ್ತಾರೆ. ಇವತ್ತು ನಮ್ಮ ಮನೆಯಾಗ ಮಡಿಕೆ ಕಾಳು ಮತ್ತು ಪಲ್ಯಕ್ಕೆ ಮಡಿಕೆ ಕಾಳು ಎಣ್ಣೆ ಹಾಕ್ತಿದ್ವಿ ಮತ್ತು ಪಚಡಿಗೆಲ್ಲ ಹೆಚ್ಚಿಟ್ಕೊಂಡೆ ನೋಡಿರಿ. ಅದಾದಮೇಲೆ ಬದನೇಕಾಯಿ ಪಲ್ಯ ಮಾಡಾಕತ್ತಿದ್ವಿ. ಇವತ್ತು ಅವ್ರವ್ರ ಮನೆಯಾಗ ಅವ್ರಿಗೆ ಯಾವುದಾದ್ರು ಅನುಕೂಲ ಆಗಿರ್ತಾಯ ಅಡುಗೆ ಮಾಡಿರ್ತಾರೆ. ಒಂದು ತರಕಾರಿ, ಒಂದು ಕಾಳು ಮತ್ತು ತರಾವರಿ ಚಟ್ನಿಗಳು ಮತ್ತು ಎಳ್ಳು ಹೋಳ್ಗೆ, ಶೇಂಗಾ ಹೋಳ್ಗೆ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಪಚ್ಚಡಿ, ಭರ್ತ, ಪುಂಡಿ ಪಲ್ಯ, ಕರಿದಿಟ್ಟಿನ ಪಲ್ಯ, ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ, ಗುರಾಳ್ ಚಟ್ನಿ, ಅಗಸಿ ಚಟ್ನಿ, ಇನ್ನೂ ವಿಶೇಷವಾದ ಚಟ್ನಿಗಳನ್ನು ಮಾಡಿರ್ತಾರೆ. ಇನ್ನೂ ಅನೇಕ ಅಡುಗೆಗಳನ್ನು ಮಾಡಿರ್ತಾರೆ. ಏನಕ್ಕೆ ಇವೆಲ್ಲ ಮಾಡಿರ್ತಾರಂದ್ರೆ ಹಿಂದಕ್ಕಿಂತ ಒಂದು ಹಿರಿಯರ ಪದ್ಧತಿ ಐತ್ರಿ. ಈ ದಿನ ನಾವು ಭೂಮಿ ಮೇಲೆ ಬೆಳೆದಿರೋ ಹಣ್ಣು, ತರಕಾರಿ, ಕಾಳುಗಳನ್ನು ತಿನ್ಬೇಕಂತ. ಅದಕ್ಕೆ ವಿಶೇಷವಾಗಿ ಭರ್ತ ಅಂತ ಮಾಡ್ತಾರೆ. ಅದಕ್ಕೆ ಎಲ್ಲ ರೀತಿ ಸೊಪ್ಪು, ತರಕಾರಿ ಎಲ್ಲ ಹಾಕಿ ಮಾಡಿರ್ತಾರೆ ನೋಡಿ. ಇಲ್ಲಿ ನಮ್ಮ ಭಾಗದ ಎಲ್ಲ ಕಡೆ ಅದನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಮನೇಲಿ ಏನಿರುತ್ತೋ ಅದನ್ನ ಎಲ್ಲರ ಮನೆಗೆ ಎಲ್ಲ ಇರಲ್ಲ. ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಎಲ್ಲ ಮಾಡೋಕ್ಕಾಗಲ್ಲ ಅಂತ ನಮ್ಮ ಮನೇಲಿ ಮಾಡಿರೋದನ್ನ ಇನ್ನೊಬ್ಬರ ಮನೆಗೆ ಕೊಟ್ಟು ಅವ್ರ ಮನೇಲಿ ಮಾಡಿರೋದನ್ನು ನಾವು ತಿನ್ನಬೇಕಂತ ಹಿರಿಯರಿಂಥ ಪದ್ಧತಿ ಮಾಡ್ಯಾರ ನೋಡಿರಿ. ಇವತ್ತು ನಾವು ನಮ್ಮ ಓಣೆಗೆಲ್ಲ ರೊಟ್ಟಿ ಹಂಚ್ತೀವಿ ನೋಡಿರಿ. ಅದಕ್ಕಂತ ನಾನು ಇಲ್ಲಿ ಬದನೇಕಾಯಿ ಪಲ್ಯ, ಮಡಿಕೆ ಕಾಳು ಪಲ್ಯ ಮತ್ತು ಚಪಾತಿ ಮಾಡ್ಕೊಂಡೆ. ಮುಂಜಾನೆ ರೊಟ್ಟಿನ ನೀವೇ ಮಾಡಿ ಇಟ್ಕೊಂಡಿದ್ದೀರಿ. ಈಗ ದಿನೇ ಆಧುನಿಕತೆಯಿಂದ ಹೋಗಿ ನಾವು ಎಲ್ಲ ಪದ್ಧತಿ ಮರೆಯಕತ್ತೀವಿ. ನಮ್ಮ ಕಡೆ ಹಬ್ಬದ ವಿಶೇಷ ಅಂದರೆ ಇದೇ ನೋಡಿರಿ, ರೊಟ್ಟಿ ಮನೆಗೆ ಹಂಚೋದು. ಅಷ್ಟೇ ಅಲ್ಲದೆ ಗೆಣಸು ತೊಗೊಂಬಂದಿದ್ವಿ, ಗೆಣಸು ಕುಚ್ಚಿದ್ವಿ. ಅದಾದಮೇಲೆ ಸ್ನಾನ ಮಾಡ್ಕೊಂಡು ಈ ಕಡೆ ಎಳ್ಳೆಲ್ಲ ರೆಡಿ ಮಾಡ್ಕೋಬೇಕಂತಂದು ಶೇಂಗಾ ಹುರ್ಕೊಂಡೆ ರೀ. ಆಮೇಲೆ ಎಳ್ಳು ಹುರ್ಕೊಂಡೆ. ಅವನ್ನೆಲ್ಲ ಹುರ್ಕೊಂಡು ಈ ಕಡೆ ಅವನ್ನ ಕಲಿಸ್ಕೋಬೇಕಂತಂದು ಎಳ್ಳು ಹಾಕ್ಕೊಂಡೆ. ಎಳ್ಳು, ಹುರಿದಿರೋ ಶೇಂಗಾ ಮತ್ತು ಬೆಲ್ಲ, ಕೊಬ್ಬರಿ, ಪುಟಾಣಿ ಇಷ್ಟೆಲ್ಲ ಹಾಕಿ ನಾವು ಎಳ್ಳು ಬೆಲ್ಲ ತಯಾರಿಸ್ತೀವಿ ನೋಡಿರಿ. ನಿಮ್ಮೆಲ್ಲ ನೀವು ಹೆಂಗೆ ಮಾಡ್ತೀರಿ? ಆಮೇಲೆ ಈ ಕಡೆಲ್ಲ ಪೂಜೆ ಮಾಡಿಕೊಂಡೆ. ಪೂಜೆ ಮಾಡಿ ಶೇಂಗಾ ಹೋಳ್ಗೆ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಮಡಿಕೆ ಕಾಳು ಪಲ್ಯ, ಬದನೇಕಾಯಿ ಪಲ್ಯ, ಮೆಂತ್ಯ ಪಲ್ಯ, ಸೌತೆಕಾಯಿ, ಈರುಳ್ಳಿ, ಗಜ್ಜರಿ, ತಪ್ಪಲು ಉಳ್ಳಾಗಡ್ಡಿ, ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ, ನಿಂಬೆ ಹೋಳು, ಭರ್ತ, ಪುಂಡಿ ಪಲ್ಯ, ಕುದಿಸಿದ ಗೆಣಸು ಮತ್ತು ಈಗ ಮಾಡಿರೋ ಎಳ್ಳು ಬೆಲ್ಲ ಇಷ್ಟೆಲ್ಲ ಅಡುಗೆ ಮಾಡಿದ್ವಿ ನೋಡಿರಿ. ಬರ್ರಿ ಎಲ್ಲರೂ ಊಟಕ್ಕೆ, ಹಬ್ಬಕ್ಕೆ ನಮ್ಮ ಮನೆಗೆ. ಈಗ ನಮ್ಮ ಎದುರು ಮನೆಯವರು ನಮ್ಮ ಮನೆಗೆ ರೊಟ್ಟಿ ಕೊಡಕ್ಕೆ ಬಂದಿದ್ರು ನೋಡಿರಿ. ಏಕೆ ನೋಡಿರಿ, ನಮ್ಮ ಸೊಸೆ ಅವ್ರ ಅಮ್ಮಗೆ ರೊಟ್ಟಿ ಕೊಡಕ್ಕೆ ಹಿಂಗೆ ಅವ್ರು ನಮ್ಮ ಮನೆಗೆ ಬಂದು ಕೊಡ್ತಾರೆ. ನಾವು ಅವ್ರ ಮನೆಗೆ ಹೋಗಿ ಕೊಡ್ತೀವಿ. ಇವೆಲ್ಲ ನಮ್ಮ ಮನೆಯವ್ರು ಕೊಟ್ಟಿರೋದು.